ಇಷ್ಟೇ ಚೇಂಜ್, ರಿಮೈನಿಂಗ್ ಎಲ್ಲ ಸೇಮ್. In explicit call, the declaration of the object followed by assignment operator is equal to ಇದ್ರೆ ಏನದು assignment operator, constructor name and the argument list enclosed within the parentheses. This is the method of invoking the parameterized constructor in explicit call. Explicit call remaining ಎಲ್ಲ ಸೇಮ್, ಇಲ್ಲಿ ಮಾತ್ರ ಚೇಂಜಸ್ ಅಷ್ಟೇ. ನೀವು ಇದನ್ನೇ ಡೆಫಿನೇಷನ್ ಕೂಡ ಬರೀಬೇಕಾಗಿರೋದು. ಇನ್ ಎಕ್ಸ್ಪ್ಲಿಸಿಟ್ ಕಾಲ್ ದ ಡಿಕ್ಲರೇಷನ್ ಆಫ್ ದ ಆಬ್ಜೆಕ್ಟ್ ಫಾಲೋಡ್ ಬೈ ಅಸೈನ್ಮೆಂಟ್ ಆಪರೇಟರ್, ಕನ್ಸ್ಟ್ರಕ್ಟರ್ ನೇಮ್, ಆರ್ಗ್ಯುಮೆಂಟ್ ಲಿಸ್ಟ್ ಎನ್ಕ್ಲೋಸ್ಡ್ ವಿದಿನ್ ದ parentheses. This is another method of invoking the parameterized constructor. ಅದೇ ತರ ಇನ್ನೊಂದು ಬರೆದಿದೆ ನೋಡ್ರಿ. ಡಿಕ್ಲರೇಷನ್ ಆಫ್ ದ ಆಬ್ಜೆಕ್ಟ್ ಫಾಲೋಡ್ ಬೈ ಅಸೈನ್ಮೆಂಟ್ ಆಪರೇಟರ್ and constructor name followed by argument list enclosed within the parentheses. This is the another method of invoking the parameterized constructor, that is explicit call. ಒಂದು ಎಕ್ಸಾಂಪಲ್ ಬರೆದ್ರೆ ಮೂರಕ್ಕೂ ಬರೀಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಮೂರನೇದು ಬಂದು ಇನಿಷಿಯಲೈಸೇಷನ್ at the time of declaration with assignment operator. Initialize ಅಂದ್ರೆ ವ್ಯಾಲ್ಯೂ ಕೊಡೋದು. ಯಾವಾಗ? at the time of declaration itself. ನಾವು ಒಂದು ಆಬ್ಜೆಕ್ಟ್ ನ ಎಲ್ಲಿ ಡಿಕ್ಲರೇಷನ್ ಮಾಡ್ತೀವೋ ಅಲ್ಲೇ ಏನ್ ಮಾಡ್ತೀವಿ, ಇನಿಷಿಯಲೈಸೇಷನ್ ಮಾಡ್ತಾ ಇದೀವಿ. ಯಾವ್ದನ್ನ ಯೂಸ್ ಮಾಡ್ಕೊಂಡು? ಅಸೈನ್ಮೆಂಟ್ ಆಪರೇಟರ್ ನ ಯೂಸ್ ಮಾಡ್ಕೊಂಡು. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ, ಸೇಮ್ ಎಕ್ಸಾಂಪಲ್. ಈಗ ಒಂದೇ ಆರ್ಗ್ಯುಮೆಂಟ್ ತಗೊಂಡಿದೀವಿ, ಒಂದು ಆರ್ಗ್ಯುಮೆಂಟ್ ಮಾತ್ರ ಯೂಸ್ ಮಾಡಿದೀವಿ. ಇನಿಷಿಯಲೈಸೇಷನ್ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ವಿತ್ ಅಸೈನ್ಮೆಂಟ್ ಆಪರೇಟರ್ ಅಲ್ಲಿ ಯಾವ ತರ ಅಂದ್ರೆ, ಡಿಕ್ಲರೇಷನ್ ಆಫ್ ದ ಆಬ್ಜೆಕ್ಟ್ ಫಾಲೋಡ್ ಬೈ ಅಸೈನ್ಮೆಂಟ್ ಆಪರೇಟರ್ ಅಂಡ್ ದ ವ್ಯಾಲ್ಯೂ ಟು ಬಿ ಇನಿಷಿಯಲೈಸ್ಡ್. ಡೈರೆಕ್ಟ್ ಆಗಿ ವ್ಯಾಲ್ಯೂ ಇನಿಷಿಯಲೈಸೇಷನ್ ಮಾಡ್ತಾ ಇದೀವಿ. ಡಿಕ್ಲರೇಷನ್ ಆಫ್ ದ ಆಬ್ಜೆಕ್ಟ್ followed by assignment operator and the value to be initialized. This is the third method. Declaration of the object ಅಂದ್ರೆ ಕ್ಲಾಸ್ ನೇಮ್ ಆಬ್ಜೆಕ್ಟ್ ನೇಮ್ followed by ಅದಾದ್ಮೇಲೆ ಏನು ಬರ್ತಾ ಇದೆ, assignment operator, ಅದಾದ್ಮೇಲೆ ಏನಿದೆ, value to be initialized. ನಾವು ಯಾವ ವ್ಯಾಲ್ಯೂ ಇನಿಷಿಯಲೈಸೇಷನ್ ಮಾಡ್ತಿದೀವೋ ಅದನ್ನ ಕೊಡ್ತಾ ಇದೀವಿ. This is the invoking of three methods. ಒಂದು ಇಂಪ್ಲಿಸಿಟ್ ಕಾಲ್, ಇನ್ನೊಂದು ಎಕ್ಸ್ಪ್ಲಿಸಿಟ್ ಕಾಲ್, ಇನ್ನೊಂದು ಬಂದು ಇನಿಷಿಯಲೈಸೇಷನ್ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ವಿತ್ ಅಸೈನ್ಮೆಂಟ್ ಆಪರೇಟರ್. ಒಂದು ಎಕ್ಸಾಂಪಲ್ ಬರೆದ್ರೆ ರಿಮೈನಿಂಗ್ ಎರಡು ನಾವು ಈಸಿಯಾಗಿ ಬರೀಬಹುದು. ದಿಸ್ ಇಸ್ ಕಾಲ್ಡ್ ಇನ್ವೋಕಿಂಗ್ ಆಫ್ ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್. ಎಕ್ಸಾಂಪಲ್ ಯಾವ್ದು ಬೇಕಾದ್ರೂ ಬರೀಬಹುದು. ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಎಕ್ಸಾಂಪಲ್ ಬರೀರಿ ಅಂದ್ರೆ ಇಂಪ್ಲಿಸಿಟ್ ಕಾಲ್ದಾದ್ರೂ ಬರೀರಿ, ಎಕ್ಸ್ಪ್ಲಿಸಿಟ್ ಕಾಲ್ದಾದ್ರೂ ಬರೀಬಹುದು, ಅಥವಾ ಇನಿಷಿಯಲೈಸೇಷನ್ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ವಿತ್ ಅಸೈನ್ಮೆಂಟ್ ಆಪರೇಟರ್ ಇದು ಬೇಕಾದ್ರೂ ಬರೀಬಹುದು. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಕಾಪಿ ಕನ್ಸ್ಟ್ರಕ್ಟರ್. ಮೂರನೇದು ಕಾಪಿ ಕನ್ಸ್ಟ್ರಕ್ಟರ್. ವಾಟ್ ಈಸ್ ಕಾಪಿ ಕನ್ಸ್ಟ್ರಕ್ಟರ್? ಕಾಪಿ ಕನ್ಸ್ಟ್ರಕ್ಟರ್ ಇಸ್ ಎ ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್. ಫಸ್ಟ್ ಕಾಪಿ ಕನ್ಸ್ಟ್ರಕ್ಟರ್ ಏನಾಗಿರ್ಬೇಕು? ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಆಗಿರಬೇಕು. ಕಾಪಿ ಕನ್ಸ್ಟ್ರಕ್ಟರ್ ಇಸ್ ಎ ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ using which one object can be copied to another object. ಒಂದು ಆಬ್ಜೆಕ್ಟ್ ನ ಕಾಪಿ ಮಾಡ್ತಾ ಇದೀವಿ, ಯಾವುದಕ್ಕೆ? ಇನ್ನೊಂದು ಆಬ್ಜೆಕ್ಟ್ ಗೆ ಕಾಪಿ ಮಾಡಿದ್ರೆ then that is called as a copy constructor. Copy constructor is a parameterized constructor using which one object can be copied to another object. ಒಂದು ಆಬ್ಜೆಕ್ಟ್ ನ ಏನ್ ಮಾಡ್ತಾ ಇದೀವಿ ನಾವು? ಕಾಪಿ ಮಾಡ್ತಾ ಇದೀವಿ, ಯಾವುದಕ್ಕೆ ಅಂದ್ರೆ ಇನ್ನೊಂದು ಆಬ್ಜೆಕ್ಟ್ ಗೆ. That is called copy constructor. Then what is the syntax? Class name,
scope resolution operator, class name, again class name, ampersand, object, opening brace, dash 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 dash, closing brace. In case example, test, star ptr, opening brace, dash dash dash, closing brace. This is the syntax and the example of copy constructor. Class name, scope resolution operator, again class name, next class name, ampersand object. ಇಲ್ಲಿ ಏನು ಮಾಡ್ತೀವಿ, ಬಾಡಿ ಆಫ್ ದ ಕಾಪಿ ಕನ್ಸ್ಟ್ರಕ್ಟರ್. ಅದಕ್ಕೆ ಸೇಮ್ ಎಕ್ಸಾಂಪಲ್, ಈಗ ನೀವು ಕ್ಲಾಸ್ ನೇಮ್ ಟೆಸ್ಟ್ ಅಂತ ತಗೊಂಡ್ರೆ ನೆಕ್ಸ್ಟ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ಕ್ಲಾಸ್ ನೇಮ್ ಸೇಮ್ ಟೆಸ್ಟ್, ನೆಕ್ಸ್ಟ್ ಕ್ಲಾಸ್ ನೇಮ್ ಟೆಸ್ಟ್ ಸ್ಟಾರ್ ಪಿಟಿಆರ್. ಅಂದ್ರೆ ಒಂದು ಆಬ್ಜೆಕ್ಟ್ ನ ಇನ್ನೊಂದು ಆಬ್ಜೆಕ್ಟ್ ಗೆ ನಾವೇನ್ ಮಾಡಬೇಕು, ಕಾಪಿ ಮಾಡಬೇಕಂದ್ರೆ ಈ ಒಂದು ಪಾಯಿಂಟರ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಓಪನಿಂಗ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್. This is the syntax and example of a copy constructor. Write the programming example. ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ನ ಬರೀರಿ. ಯಾವ ತರ ಬರೀತೀವಿ ನೋಡೋದನ್ನ. Class test, opening brace, private int x comma y, public test int m comma int n, opening brace, x is equals to m, y is equals to n, closing brace, semicolon. Next void main, opening brace, test t1 of 10 comma 20, test t2 is equals to t1, closing brace. ಇದು ರಿಮೈನಿಂಗ್ ಎಲ್ಲ ಸೇಮ್. ಕಾಪಿ ಕನ್ಸ್ಟ್ರಕ್ಟರ್ ಯಾವ ತರ ಕಾಪಿ ಮಾಡ್ತಾ ಇದೀವಿ, one object can be copied to another object. You know, class test, private int x comma y, public, this is the parameterized constructor, test int m comma int n, m value assigned to x, n value assigned to y, opening brace ke closing brace, you opening brace ke closing brace, semicolon. Next void main, test is the class name, t1 is an object name and the argument list. What is an argument list? m value ಬಂದು 10, n value ಬಂದು 20. Next test t2 is equals to t1. t1 ಗೆ ಯಾವುದೇ ವ್ಯಾಲ್ಯೂ ಇರಲಿ ಅದನ್ನ ಯಾವುದಕ್ಕೆ ಕಾಪಿ ಮಾಡ್ತಾ ಇದೀವಿ, t2 ಗೆ. t1 ವ್ಯಾಲ್ಯೂ ಯಾವುದೇ ಇರಲಿ ಅದನ್ನ ಯಾವುದಕ್ಕೆ ಕಾಪಿ ಮಾಡ್ತಾ ಇದೀವಿ, t2 ಗೆ ಕಾಪಿ ಮಾಡ್ತಾ ಇದೀವಿ. ಈ ತರ ಕಾಪಿ ಮಾಡೋದನ್ನೇ ನಾವು ಕಾಪಿ ಕನ್ಸ್ಟ್ರಕ್ಟರ್. Copy constructor is a parameterized constructor using which one object can be copied to another object. Copy constructor is a parameterized constructor using which one object can be copied to the another object. ಅಂದ್ರೆ t1 t2 ಆಬ್ಜೆಕ್ಟ್ಸ್, t1 ಅನ್ನು ಆಬ್ಜೆಕ್ಟ್ ನ ಕಾಪಿ ಮಾಡ್ತಾ ಇದೀವಿ ಯಾವುದಕ್ಕೆ, t2 ಗೆ. ಯಾಕಂದ್ರೆ t1 ವ್ಯಾಲ್ಯೂಸ್ ನಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ ದ t1 ವ್ಯಾಲ್ಯೂಸ್ 10 and 20. ಅದನ್ನ ಯಾವುದಕ್ಕೆ ಅಸೈನ್ ಮಾಡ್ತಾ ಇದೀವಿ, t2 ಗೆ ಅಸೈನ್ ಮಾಡ್ತಾ ಇದೀವಿ. This is a programming example of a copy constructor. ಅರ್ಥ ಆಯ್ತಾ?